ನೆನಪಿದೆಯೇ ಮೊದಲ ನೋಟ. ಇವ್ರನ್ನ ಮೀಟ್ ಮಾಡಿದ್ದು ನನಗೆ ಇವಾಗ ಹೇಳೋ ಮೂಡಿಲ್ಲ, ನೆಕ್ಸ್ಟ್ ಟೈಮ್ ಸಿಕ್ಕಾಗ ಹೇಳ್ತೀನಿ. ನನ್ನ ಹೆಂಡತಿಯನ್ನು ಒಂದೇ ಒಂದು ಕಾರಣಕ್ಕೆ ಬಿಡ್ತಾ ಇದ್ದೀನಿ, ಇಲ್ಲ ಅಂದಿದ್ದಿದ್ರೆ ಫ್ರೆಶ್ ಆಗಿರಲಿ ಅಂದ್ಬಿಟ್ಟು ಸ್ಪ್ರೇ ಮಾಡ್ತಾವ್ರೆ. ನೋಡಿ ಫ್ಲವರ್ ರೆಡ್ ರೋಸ್ ಎಷ್ಟು ಚೆನ್ನಾಗಿ ಕಾಣಿಸ್ತೈತಿ. ಹಿಂಟೇ ಇರಲಿಲ್ವಾ ಒಂಚೂರು, ಬಟ್ ಸ್ಟಿಲ್ ಹೌ ಆಲ್ರೆಡಿ 8:10 ಆಗ್ಬಿಡೈತೆ. ಸೊ ಇನ್ನು ಇರೋದು ನನಗೆ 50 ಮಿನಿಟ್ಸ್. ಗೊತ್ತಿಲ್ಲ ಹೆಂಗೆ ರಿಯಾಕ್ಟ್ ಮಾಡ್ತಾರೆ ಅಂತ. ಹೋಗ್ಬಿಟ್ಟು ಸರ್ಪ್ರೈಸ್ ಮಾಡೋಣ, ಸ್ಟಾರ್ಟ್ ಮಾಡೋಣ. ಹಾಯ್ ಗೈಸ್, ಗುಡ್ ಮಾರ್ನಿಂಗ್. ನಾನು ನಿಮ್ಮ ಪ್ರೀತಿ ಅರುಣ್ ನಾಗೇಶ್. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸಕ್ಕತ್ತಾಗಿದ್ದೀನಿ ಅಂತ ಹೇಳ್ತಾ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಗೈಸ್, ನಮ್ಮ ಚಾನಲ್ಗೆ ಯಾರ್ಯಾರು ಹೊಸಬ್ರು ಬಂದಿದ್ದೀರಾ, ಹಾಗೆ ಹೊಸಬ್ರು ಯಾರು ಈ ವಿಡಿಯೋನ ನೋಡ್ತಾ ಇದ್ದಾರೆ ಅವರೆಲ್ಲ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಗೈಸ್, ಇವತ್ತಿನ ವ್ಲಾಗ್ನ ವಿಶೇಷತೆ ಏನು ಗೊತ್ತಾ? ಹೇಳ್ಬಿಡ್ಲಾ ಈಗಲೇ, ಇಲ್ಲ ಹೋದ್ಮೇಲೆ ಹೇಳ್ತೀನಿ, ಸಸ್ಪೆನ್ಸ್ ಆಗಿರಲಿ. ಆಲ್ರೆಡಿ ತಮ್ಮನೇಲಿ ನೋಡಿ ಗೊತ್ತಾಗಿರುತ್ತೆ, ಇನ್ನೇನು ಹೋದ್ಮೇಲೆ ಹೇಳೋದು ಅಂತಂತೀರಾ. ಇರಲಿ ಪರವಾಗಿಲ್ಲ, ಬಟ್ ಸ್ಟಿಲ್ ಅದು ಹೋಗ್ತಾ ಹೇಳಿದ್ರೆ ಮಜಾ ಇರುತ್ತೆ ಅಲ್ವಾ. ಗೈಸ್, ಏನಾಗಿದೆ ಗೊತ್ತಾ, ಆ್ಯಕ್ಚುಲಿ ನಾನು 6:30ಗೆ ಅಲಾರಾಮ್ ಇಟ್ಟಿದ್ದೆ ಹೊರಗಡೆ ಹೋಗ್ಬೇಕು ಅಂತ ಅಂದ್ಬಿಟ್ಟು. 6:30ಗೆ ಎದ್ದೋಳು ಅಂತಂದರೆ ನೋಡಿ ಇಲ್ಲಿ 8 o'clock ಆಗ್ಬಿಟ್ಟಿದೆ. ಸೊ 7:30ಗೆ ಎದ್ದು ಅಲಾರಾಮ್ ಬಡ್ಕೊಂಡಿಲ್ಲ, ನನಗೆ ಹೆಸರಾಗಿರೋದು ಬಚಾವ್ ಹೆಂಗೋ. ಸೊ 7:30ಗೆ ಎದ್ದು ಹಾಫ್ ಆನ್ ಅವರಲ್ಲಿ ಪಟ ಅಂತ ಹಿಂಗೆ ರೆಡಿಯಾಗಿ ಸೊ ವ್ಲಾಗ್ ಮಾಡ್ಕೊಂಬಿಡೋಣ ಗ್ಯಾಪಲ್ಲಿ ಅಂತ ಬಂದೆ. ಅದು ಏನಾಗಿದೆ ಅಂತಂದರೆ, ಹೊರಗಡೆ ಒಂದು ಫಂಕ್ಷನ್ ಇತ್ತು. ಸೊ ಆ ಫಂಕ್ಷನಿಗೆ ನಾನು ಹೋಗಬೇಕಿತ್ತು. ನಾನು ಹೋಗ್ಬೇಕು ಅಂದ್ಬಿಟ್ಟು 6:30ಗೆ ಎದ್ಬಿಟ್ಟು 9 ಗಂಟೆ ಟ್ರೈನ್ ಹಿಡಿಬೇಕು ಅಂತ ಮಾತುಕತೆ ಆಗಿದ್ದಿದ್ದು ನೆನ್ನೆ ರಾತ್ರಿ ಕಾಲಲ್ಲಿ. ಆ್ಯಂಡ್ ಅಲ್ಲಿ ನೋಡಿದ್ರೆ ನಾನು 7:30ಗೆ ಎದ್ದಿದ್ದೀನಿ. ಸೊ ಈಗ ಆಲ್ರೆಡಿ 8 o'clock ಆಗಿದೆ. ನಾನು ಇಲ್ಲಿಂದ ರೈಲ್ವೆ ಸ್ಟೇಷನ್ ಹೋಗೋವರೆಗೆ 9 ಗಂಟೆ ಆಗೋಗುತ್ತೆ. ಅಂದ್ರೂ ವ್ಲಾಗ್ ಮಾಡ್ತಿದ್ದೀನಿ ಅಂತಂದರೆ ಯೋಚನೆ ಮಾಡಿ. ದ ಡೆಡಿಕೇಶನ್ ಲೆವೆಲ್ ಗೈಸ್, ದ ಡೆಡಿಕೇಶನ್ ಲೆವೆಲ್. ಇಲ್ಲಿ ನೋಡಿ, ಇಲ್ಲಿ ನಮ್ಮ ಪಣಿ ಮೇಡಮ್ ಅವ್ರು ಇವಾಗ ಎದ್ರು. ಪಣಿ, ಗುಡ್ ಮಾರ್ನಿಂಗ್. ತಾತ ಹಾಲು ಕುಡಿಸ್ತಾ ಅವಳಿಗೆ. ಸೊ ಬನ್ನಿ ಬೇಗ ಇಲ್ಲಿಂದ ಗೈಸ್ ಹೋಗ್ಬಿಟ್ಟು 9 ಗಂಟೆ ಟ್ರೈನ್ ಕ್ಯಾಚ್ ಮಾಡಬೇಕು. ನೋಡೋಣ ಆಗುತ್ತಾ ಇಲ್ವಾ ಅಂತ. ಆಲ್ರೆಡಿ 8:10 ಆಗ್ಬಿಡೈತೆ. ಸೊ ಇನ್ನು ಇರೋದು ನನಗೆ 50 ಮಿನಿಟ್ಸ್. ಇಲ್ಲಿಂದ ಇವಾಗ ಈ ಗಾಡಿ ಎತ್ಕೊಂಡು ಬರ್ರಂತ ಹೋದರೆ ಕ್ರೇಜಿ ಆಗಿರುತ್ತೆ. ಸೊ ಬನ್ನಿ ಇವಾಗ ಇಲ್ಲಿಂದ ಫಸ್ಟು ಸ್ಟೇಷನ್ಗೆ ಹೋಗ್ಬಿಟ್ಟು ಅಲ್ಲಿಂದ ಹೇಳ್ತೀನಿ ಎಲ್ಲಿಗೆ ಹೋಗ್ತಾಯಿದ್ದೀನಿ ಅಂತ. ಬಾಯ್ 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 ಹಾಕ್ಲಿಸ್ತಾವಳೆ. ಬಾಯ್ 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 ಮಾಡು. ಆ್ಯಂಡ್ ಆಮೇಲೆ ಇನ್ನೊಂದೇನು ಗೊತ್ತಾ ಗೈಸ್, ನಾನಿವತ್ತು ವೈಟ್ ಹಾಕಿರೋದೇನಕ್ಕೆ ಅಂತಂದರೆ, ಆ ಫಂಕ್ಷನಲ್ಲಿ ನನಗೆ ಬೇಕಾಗಿರೋ ಪರ್ಸನ್ ಅದೇ ಡ್ರೆಸ್ ಹಾಕ್ತಾವ್ರೆ, ನನ್ನ ಫ್ರೆಂಡ್ ಹೇಳಿದ್ಲು. ಸೊ ಹಾಗಾಗಿ ಅದೇ ಡ್ರೆಸ್ನ ನಾನು ಹಾಕ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಸೇಮ್ ಥೀಮ್ ಅಪ್ಲೈ ಮಾಡಿದ್ದೀನಿ. ಸೊ ಲೆಟ್ಸ್ ಸಿ ಹೌ ಇಟ್ ಗೋಸ್, ಹೇಗಿರುತ್ತೆ ಅಂತ ನನಗೂ ಗೊತ್ತಿಲ್ಲ, ಹೋದ್ಮೇಲೆ ಗೊತ್ತಾಗುತ್ತೆ. ಆ್ಯಂಡ್ ಫೈನಲಿ ರೈಲ್ವೆ ಸ್ಟೇಷನ್ ಹತ್ರ ಬಂದೆ. ಆ್ಯಂಡ್ ಇಲ್ಲೇ ಗಾಡಿ ಪಾರ್ಕ್ ಮಾಡಿದ್ದೀನಿ, ಬಿಕಾಸ್ ಸಂಜೆ ವಾಪಸ್ ಬರಬೇಕಲ್ಲ. ಸೊ ವಾಪಸ್ ಬರುವಾಗ ಗಾಡಿಗಳನ್ನ ಹುಡ್ಕೋ ಪರಿಸ್ಥಿತಿ ಇರಬಾರ್ದು ಅಂತ ಅಂದ್ಬಿಟ್ಟು ಇಲ್ಲೇ ಗಾಡಿ ಪಾರ್ಕ್ ಮಾಡಿದೆ. ಸೊ ಇವಾಗ ಆಲ್ರೆಡಿ ನೋಡಿ, ನಾನು ಅಲ್ಲಿ ಮನೆ ಬಿಟ್ಟಾಗ 8:10 ಆಗಿತ್ತಲ್ವಾ. ಸೊ ಈಗ 8:45 ಹತ್ರ ಬರ್ತಾಯಿದೆ. ಸೊ ಇನ್ನೊಂದು 10 ನಿಮಿಷದಲ್ಲಿ ಟ್ರೈನ್ ಬಂದುಬಿಡುತ್ತೆ. ಸೊ ಅಷ್ಟರೊಳಗೆ ನಾನು ಟಿಕೆಟ್ ತೊಗೊಂಡು ಪ್ಲಾಟ್ಫಾರ್ಮ್ಗೆ ಹೋಗ್ಬಿಡೋಣ. ಆ್ಯಂಡ್ ಹಂಗೆ ಆನ್ ದ ವೇ ಬರ್ತಾ ಹೊಟ್ಟೆ ಹಸಿತಾಯಿತ್ತು ಗೈಸ್, ಅದಕ್ಕೆ ಪಲಾವು ಮತ್ತು ಮೊಸರು ಬಜ್ಜಿ ಕಟ್ಟಿಸ್ಕೊಂಬಂದೆ. ಸೊ ಟ್ರೈನಲ್ಲಿ ಹೋಗ್ತಾ ಹಂಗೆ ತಿನ್ಕೊಂಡು ಹೋಗೋಣ ಅಂತ. ಇಲ್ಲೆಲ್ಲ ಇವಾಗ ನಮ್ಮೂರಲ್ಲೂ ಬೆಂಗಳೂರು ಸ್ಟೈಲಲ್ಲಿ ಟೋಕನ್ ಸಿಸ್ಟಮ್ ಮಾಡಿಬಿಟ್ಟವ್ರೆ ಗೈಸ್. ಫಸ್ಟು ಟೋಕನ್ ತಗೊಬೇಕಂತೆ, ಆಮೇಲೆ ಫುಡ್ ಕೊಡ್ತಾರಂತೆ. ಇದು ಫಸ್ಟ್ ಇರಲಿಲ್ಲ, ಇವಾಗ ಹೊಸ್ದಾಗಿ ಇನ್ವೈಟ್ ಮಾಡವ್ರೆ. ಹೂವು ತಗೊಳ್ಳೋದಾ? ಹೂವು ತಗೋಬೇಕಾ? ಬಟ್ ಅಲ್ಲಿಗೆ ಹೋಗೋಷ್ಟೊಳಗೆ ಬಾಡೆ ಹೋಗಿರುತ್ತೆ ಗೈಸ್ ಹೂವು. ಬನ್ನಿ ಟಿಕೆಟ್ ತಗೊಂಡು ಹೋಗೋಣ ಗೈಸ್. ಟಿಕೆಟ್ ಫಸ್ಟ್ ಕಮ್ಮಿ ಇತ್ತು, ಈಗ 70 ರೂಪಾಯಿ ಮಾಡಿಬಿಟ್ಟವ್ರೆ. ಇಲ್ಲಿಂದ ಕೆಂಗೇರಿಗೆ 70 ರೂಪಾಯಿ, ಮೆಜೆಸ್ಟಿಕ್ಕಿಗೇನೆ ಬರೀ ನಾನು 60 ರೂಪಾಯಿ ಕೊಟ್ಬಿಟ್ಟು ಹೋಗ್ತಾಯಿದ್ದೆ. ಬಟ್ ಇವಾಗ ಕೆಂಗೇರಿಗೇ 70 ರೂಪಾಯಿ ಮಾಡಿಬಿಟ್ಟವ್ರೆ. ಈ ರೈಲ್ವೆ ಸ್ಟೇಷನ್ ಅಂತೂ ತುಂಬ ಸಲ ನೋಡ್ಬಿಟ್ಟಿರ್ತೀರ ಅಲ್ವಾ ನನ್ನ ಬ್ಲಾಗಲ್ಲಿ. ನಾನು ಬೆಂಗಳೂರಿಗೆ ಹೋಗಬೇಕು ಅಂತಂದ್ರೂ ಇದೇ ರೈಲ್ವೆ ಸ್ಟೇಷನ್ಗೆ ಬರಬೇಕು, ಇಲ್ಲಿಂದ ಮನೆಗೆ ಹೋಗಬೇಕು ಅಂತಂದ್ರೂ ಮತ್ತೆ ಇದೇ ರೈಲ್ವೆ ಸ್ಟೇಷನ್ಗೆ ಬಂದು ಹೋಗಬೇಕು. ಆ್ಯಂಡ್ ಈ ಸಲ ಅಂತೂ ಗೈಸ್, ಹೋಸಲಿ ಪೊಜಿತಿ ನೋಡಿದ್ರಲ್ಲ ನೀವು, 1 ಗಂಟೆಗೆ ಅಲ್ಲಿಗೆ ಹೋಗಿ ಯಾವುದೂ ಬಸ್ ಸಿಗ್ದೇನೆ 3:30ವರೆಗೂ ಅಲ್ಲೇ ಕೂತ್ಕೊಂಡು, ಅದಾದ್ಮೇಲೆ ಮತ್ತೆ 3:30ಗೆ ಯಾವುದೋ ಶಿವಮೊಗ್ಗ ಗಾಡಿ ಬಂತು, ಅದನ್ನ ಹತ್ಕೊಂಡು 4 ಗಂಟೆಗೆ ಮನೆಗೆ ಹೋಗಿ ಬೆಳಗ್ಗೆ ಜಾವ ನಿದ್ದೆ ಮಾಡಿದ್ದೀನಿ. ಸೊ ಆಪೋಜಿಟಿ ಬೇಡ ಅಂತ ಅಂದ್ಬಿಟ್ಟು ಈ ಸರಿ ಗಾಡಿ ತಂದ್ಬಿಟ್ಟು ಇಲ್ಲಿ ಹಾಕ್ಬಿಟ್ಟಿದ್ದೀನಿ. ರಾತ್ರಿ 10 ಗಂಟೆಗೆ ಬಂದ್ರೂ 11 ಗಂಟೆಗೆಲ್ಲ ಮನೇಲಿರ್ತೀನಿ. ಸೊ ಆ ಪ್ಲ್ಯಾನ್ ಯೂಸ್ ಮಾಡಿ ಈ ಸರಿ ಗಾಡಿ ತಂದ್ಬಿಟ್ಟೆ. ಆ್ಯಂಡ್ ಎಲ್ಲಿಗೆ ಹೋಗ್ತಾಯಿದ್ದೀನಿ ಅಂತ ಹೇಳ್ತೀನಿ ಅಂತ ಹೇಳ್ದೆ ಅಲ್ವ ಗೈಸ್. ಅದೇನೂ ಇಲ್ಲ, ಫಂಕ್ಷನ್ ಅಂತ ಏನು ಹೇಳ್ತಿದ್ನಲ್ಲ, ಅದು ಬಂದ್ಬಿಟ್ಟು ನಮ್ಮ ಮಿಸ್ಸಸ್ ಅವ್ರಿಗೆ ಇವತ್ತು, ಅಂದರೆ ನಮ್ಮ ಫಿಯನ್ಸ್ ಅವ್ರಿಗೆ ಇವತ್ತು ಬ್ರೈಟ್ ಟು ಬಿ ಫಂಕ್ಷನ್ ಇದೆ. ಸೊ ಅವರ ಇಂಜಿನಿಯರಿಂಗ್ ಕಾಲೇಜ್ ಫ್ರೆಂಡ್ಸ್ ಏನಿದ್ದಾರಲ್ಲ, ಸೊ ಅವರೆಲ್ಲ ಸೇರ್ಕೊಂಡು ಮಾಡ್ತಾ ಇರೋದು ಬ್ರೈಟ್ ಟು ಬಿ ಫಂಕ್ಷನಿಗೆ ನಾನು ಹೋಗ್ತಾಯಿದ್ದೀನಿ. ಸೊ ಅವ್ರಿಗಂತೂ ಐಡಿಯಾನೇ ಇಲ್ಲ. ಹಿಂದಿನ ದಿನ ರಾತ್ರಿ ಎಲ್ಲ ಜಗಳ ಆಡ್ಬಿಟ್ಟಿದ್ದೀನಿ ಹಂಗೆ ಹಿಂಗೆ ಅಂದ್ಕೊಂಡು. ಸೊ ಅವರೇನು ಅಂದ್ಕೊಂಡಿರ್ತಾರೆ, ಬರೋಲ್ಲ ಅಂತ ಅಂದ್ಕೊಂಡಿರ್ತಾರೆ. ನನ್ನಂತೂ ಸರ್ಪ್ರೈಸ್ ವಿಸಿಟ್ ಆಗಿರುತ್ತೆ. ಸೊ ನೋಡೋಣ ಅವ್ರು ಯಾವ ಥರ ಸರ್ಪ್ರೈಸ್ ಆಗ್ತಾರೆ ಅಂತ. ಆ್ಯಂಡ್ ಹಂಗೆ ಅವ್ರ ಫ್ರೆಂಡ್ ಬಂದುಬಿಟ್ಟು ನನಗೊಂದು ವಾಯ್ಸ್ ನೋಟ್ ಕಳಿಸಿ ಅಂತ ಹೇಳ್ತಾಯಿದ್ರು. ಸೊ ಅದನ್ನು ಮಾಡಿ ಕಳಿಸಿದ್ದೀನಿ. ಗೊತ್ತಿಲ್ಲ ಅವರು ಅದಕ್ಕೆ ಹೆಂಗೆ ರಿಯಾಕ್ಟ್ ಮಾಡ್ತಾರೆ ಅಂತ. ಸೊ ಬನ್ನಿ ಇವಾಗ ಇಲ್ಲಿಂದ ಬೆಂಗಳೂರಿಗೆ ಹೋಗೋಣ. ಹಂಗೆ ಹೋಗ್ತಾ ಟ್ರೈನಲ್ಲಿ ತಗೊಂಡಿರೋ ತಿಂಡಿ ಮಾಡಿಬಿಟ್ಟು ನನ್ನ ಫ್ರೆಂಡ್ನ ಮೀಟ್ ಆಗೋಣ. ಗೈಸ್, ಫೈನಲಿ ಅಲ್ಲಿಂದ ಟ್ರೈನ್ ಇಳಿದುಬಿಟ್ಟು ನನ್ನ ಫ್ರೆಂಡ್ ಬಂದವನೇ, ಇಲ್ಲೇ ನಿಂತವನೇ ಪಾಪ. ಇವ್ನು ಬಂದು ಅಲ್ಲೇ ಅರ್ಧ ಗಂಟೆ ಆಯಿತು ನಿಂತ್ಕೊಂಡು.
ಚಲೋ ಚಲೋ ನೋಡಿ ಗೈಸ್ ಪಾಪ ಬಂದ್ಬಿಟ್ಟು ಅರ್ಧ ಗಂಟೆ ಅಂತ ಕಾಯ್ಕೊಂಡು ನಿಂತವನೆ. ಲೇಟ್ ಆಗ್ಬಿಟ್ಟಿದೆ. ಯಾವ್ದು ಬುಕ್ ಮಾಡಿರೋದು? ರಾಜಾಜಿನಗರಲ್ಲಿ. ಹಾಂ ಗೈಸ್, ಅದು ಇದು ಬರುತ್ತಲ್ಲ ಗೈಸ್, ಸೆಲೆಬ್ರೇಷನ್ ಥಿಯೇಟರ್ಸ್ ಬರುತ್ತೆ ನೋಡಿ. ಸೊ ಅವ್ರಿಗೆ ಬ್ರೈಟ್ ಟು ಬಿ ಸೆಲೆಬ್ರೇಟ್ ಮಾಡೋಕ್ಕೆ ಅಲ್ಲಿಗೆ ಬುಕ್ ಮಾಡವ್ರೆ. ಸೊ ಈಗ ಆನ್ ದ ವೇ ಹೋಗ್ತಾ ಒಂದು ಬೊಕ್ಕೆ ಬೇಕು. ಮುಚ್ಚ ಬೊಕ್ಕೆ ಅಂಗಡಿ. ಸೊ ಈಗ ಹೋಗ್ತಾ ಆಲ್ರೆಡಿ ಲೇಟ್ ಆಗಿಬಿಟ್ಟಿದೆ. ಬನ್ನಿ ಗೈಸ್, ಬೇಗ ಹೋಗ್ಬಿಟ್ಟು ಬೊಕ್ಕೆ ಎತ್ಕೊಂಡು ಸೀದಾ ಹೋಗೋಣ. ಗೈಸ್ ಆನ್ ದ ವೇ ಬರ್ತಾ ಹಂಗೆ ಫ್ಲವರ್ ಅಂಗಡಿಗೆ ಬಂದು ಇಲ್ಲಿ ರೆಡಿಮೇಡ್ ಆಲ್ರೆಡಿ ಮಾಡಿ ಇಟ್ಬಿಟ್ಟವ್ರೆ. ಬಟ್ ಇವಾಗ ಹೊಸ್ದಾಗಿ ಮಾಡೋಕ್ಕೆ ಒಂದು 10-15 ನಿಮಿಷ ಲೇಟ್ ಆಗುತ್ತೆ ಅಂತಂದರು. 15 ನಿಮಿಷ ಎಲ್ಲ ಕಾಯೋಕ್ಕಾಗಲ್ಲ. ಸೊ ಅದಕ್ಕೆ ಇಲ್ಲೇ ಯಾವ್ದಾರು ರೆಡಿ ಆಗಿರೋದು ಒಂದು ಎತ್ಕೊಳ್ಳೋಣ ಅಂತ ಬಂದೆ. ಇವ್ನು ಹಿಂಗೆ ಕೇಳಿದೆ, ಇವ್ನು ನೋಡಿದ್ರೆ ಇದು ಚೆನ್ನಾಗೈತೆ ಅಂತಂದ. ಸೆಂಟ್ರ್ ಓಕೆನಾ? ಸೊ ಇದು ಚೆನ್ನಾಗೈತೆ ಅಂತಂತಾರೆ. ಅಣ್ಣ ಇದು ನೋಡಿ ಗೈಸ್, ಎಷ್ಟು ಚೆನ್ನಾಗೈತಲ್ಲ ನಮ್ಮವ್ರಿಗೆ. ಇನ್ನೂ ರೆಡಿ ಮಾಡಬೇಕಾ? ಮಾಡಿ ಮತ್ತೆ ಬೇಗ ಗೈಸ್. ಇದನ್ನು ಚೂಸ್ ಮಾಡಿದ್ದೀನಿ. ಅವರು 550 ಹೇಳಿದ್ರು, ನಾನು ಬಾರ್ಗೇನ್ ಮಾಡಿಬಿಟ್ಟು 450 ಕೇಳಿದ್ದೀನಿ. ತಿಂಡಿ ಮಾಡ್ದೆ ಇಲ್ಲ ಗೈಸ್. ಇವನು ನನ್ನ ಫ್ರೆಂಡು. ನಾವು ಬಾಯ್ಸೆಲ್ಲ ಹೆಂಗೆ ಗೊತ್ತಾ, ಒಂದ್ಸಲಿ ಪರಿಚಯ ಆದರೆ ಏನೋ 10 ವರ್ಷದಿಂದ ಪರಿಚಯ ಆಗಿರೋ ಥರ ಇರ್ತೀವಿ. ಬಟ್ ಗರ್ಲ್ಸ್ ಹಂಗಲ್ಲ, 10 ವರ್ಷದಿಂದ ಪರಿಚಯ ಆಗಿದ್ರೆ ಎಲ್ಲೋ ಒಂದ್ಸರಿ ಮೀಟ್ ಮಾಡಿದ್ದೀವಿ ಅನ್ನೋ ಥರನೇ ಇರ್ತಾರೆ. ಇಲ್ಲ ಪೊಲೀಸ್ ಇಲ್ಲೇ ಇದ್ದ ಕಣ, ಹೆಲ್ಮೆಟ್ ಹಾಕಿರಲಿಲ್ಲ ನಾವು. ಅಲ್ಲಿ ಹೋಯ್ತಾ ಪೊಲೀಸರು ಅಲ್ಲಿ ಹೋಯ್ತಾರೆ ನೋಡಿ ಗೈಸ್. ಹೇಳಿ, ಅವ್ರು ಫೈನ್ ಹಾಕಲ್ವಾ? ಹಾಕ್ತಾರ. ಏನು ತಿಂದೆ? ನಾನು ಆಲ್ರೆಡಿ ದೋಸೆ ತಿನ್ಕೊಂಬಂದ ನೋಡಿ ಗೈಸ್. ನಾನು ಅಲ್ಲೇ ಬರ್ತಾ ಪಾರ್ಸಲ್ ತಗೊಂಡಿದ್ನಲ್ಲ, ಟ್ರೈನಲ್ಲೇ ಪಲಾವ್ ತಿನ್ಕೊಂಡ್ಬಂದ್ಬಿಟ್ಟೆ. ಇವಾಗ ಆಲ್ರೆಡಿ ಲೇಟ್ ಆಗಿಬಿಟ್ಟೈತೆ. ನಮ್ಮವರು ಆಲ್ರೆಡಿ ಹೋಗಿರ್ತಾರೆ. ಮೈಟ್ ಬಿ ಅವ್ರಿಗೆ ಒಂಚೂರು ಐಡಿಯಾ ಇಂಟೇ ಇಲ್ಲ ಅಲ್ವಾ? ಪಕ್ಕ ತಾನೇ ಏನಾರು ಇಂಟಿರ್ಬೇಕು. ಯಾರಿಗೆ? ನಾನು ಅಲ್ಲಿ ಯಾರು ಎಂಟ್ರಿ ಬರೋರ್ದು ವಿಡಿಯೋ ಮಾಡಿಸು ಅಂತ ಹೇಳಕ್ ಮಾಡಿದ್ದೆ. ನನಗೇನು ಬೇಕು ಅಣ್ಣ? ಸ್ಪ್ರೇ ಮಾಡಿದ್ರೆ ಏನಾಗುತ್ತೆ? ಅಂದರೆ ವಾಟರ್ ಸ್ಪ್ರೇ ಮಾಡ್ತೀರಾ? ಮಾಡಿ ಹಾಂ ಗೈಸ್, ಫ್ರೆಶ್ ಆಗಿರಲಿ ಅಂದ್ಬಿಟ್ಟು ಸ್ಪ್ರೇ ಮಾಡ್ತಾವ್ರೆ ನೋಡಿ. ಫ್ಲವರ್ ರೆಡ್ ರೋಸ್ ಎಷ್ಟು ಚೆನ್ನಾಗಿ ಕಾಣಿಸ್ತೈತೆ. ಹಿಂಗೆ ಇಟ್ಕೊಂಡು ಹೋಗ್ಬೇಕಾ ಅಣ್ಣ? ಆರೋಯ್ತದೆ ಕಣ ಎಲ್ಲವ ನೋಡಿ. ಏನಾರು ಒಂಚೂರು ಕವರ್ ಮಾಡಿ ಹೆಂಗೆ ಗೈಸ್. ಹಿಂಗೆ ಇಟ್ಕೊಂಡೋದ್ರೆ ಧೂಳೆಲ್ಲ ಕುತ್ಕೊಂಡು ಹೂವೆಲ್ಲ ಹಾಳಾಗ್ಬಿಡುತ್ತೆ ಗೈಸ್. ಫೈನಲಿ ಲೊಕೇಶನ್ ಹತ್ರ ಬಂದಿದ್ದೀವಿ. ಅವ್ರು ಇನ್ನೂ ಅಲ್ಲಿ ಕೆಳಗಡೆ ಏನೋ ರೆಡಿ ಆಗ್ತಾವ್ರಂತೆ ಗೈಸ್. ಅವ್ರು ಕಾಲ್ ಮಾಡ್ತೀನಿ ಅಂತಂದ್ರೆ ಅದಕ್ಕೆ ಇಲ್ಲಿ ವೆಯ್ಟ್ ಮಾಡ್ಕೊಂಡು ನಿಂತಿದ್ದೀವಿ. ಇನ್ನೇ ಎಷ್ಟೊತ್ತಪ್ಪ ರಾಜು? ಪಾಪ ಅವ್ನು ನೋಡಿ ನನ್ನ ಬ್ಯಾಗ್ನು ಸೇರಿಸಿ ಇಟ್ಕೊಂಡ್ಬಿಟ್ಟವನೇ. ನೀನು ಈ ಬೊಕ್ಕೆ ಇಟ್ಕೊಂಬಾ, ಖಾಲಿ ಕೈಯಲ್ಲಿ ನಿಂತ್ಕೊಂಡು ನೋಡಿ. ಚೆನ್ನಾಗಿತ್ತಲ್ಲ ಗೈಸ್ ಇದು ಗೈಸ್. ಬರ್ತಾ ನಾವು ಮಳೆ ಬರಲ್ಲ ಅಂದ್ಕೊಂಡು ಬಂದು ನೋಡಿದ್ರೆ ಮಳೆ ಬಂದ್ಬಿಡೋದ. ಅವ್ನ ಅಜ್ಜಿ ನೋಡಿ ಎಲ್ಲ ಫುಲ್ ರೋಡೆಲ್ಲ ತ್ಯಾವ ಇಲ್ಲೆಲ್ಲ ಹೆಲ್ಮೆಟ್ ಎಲ್ಲ ತ್ಯಾವ ಆ ಗಾಡಿ ಫುಲ್ ತ್ಯಾವ. ಅಯ್ಯೋ, ನಾವು ದೇವರೇ ಹೋಗೋವರೆಗೂ ಬರ್ಸ್ಬೇಡಪ್ಪ ಅಂದ್ಕೊಂಡು ರೋಡಲ್ಲೆಲ್ಲ ಕೇಳ್ಕೊಂಬಂದು ಆಮೇಲೆ ಹಂಗೂ ಬಂದ್ಬಿಟ್ರು. ಸ್ವಲ್ಪ ದೂರ ಏನು ಮಾಡ್ದು ಅಂತಂದರೆ ಈ ಮೆಟ್ರೋ ಸೈಡಲ್ಲಿ ಎಕ್ಸ್ಟೆಂಡ್ ಆಗಿರುತ್ತಲ್ಲ, ಅದ್ರ ಕೆಳಗಡೆನೇ ಬಂದಿದ್ದೀವಿ ನೆನಿಬಾರ್ದು ಅಂತ ಅಂದ್ಬಿಟ್ಟು. ಸೊ ಬನ್ನಿ, ಇವಾಗ ಅವ್ರು ಒಳಗಡೆ ರೆಡಿ ಆಗ್ತಾವ್ರೆ. ಗೊತ್ತಿಲ್ಲ ಹೆಂಗೆ ರಿಯಾಕ್ಟ್ ಮಾಡ್ತಾರೆ ಅಂತ. ಹೋಗ್ಬಿಟ್ಟು ಸರ್ಪ್ರೈಸ್ ಮಾಡೋಣ ಗೈಸ್. ಒಳಗಡೆ ಫುಲ್ ರೆಡಿ ಆಗಿಬಿಟ್ಟವ್ರೆ. ಸೊ ಬನ್ನಿ ಇವಾಗ ಬೊಕ್ಕೆ ತಗೊಂಡೋಗಿ ಸರ್ಪ್ರೈಸ್ ಮಾಡೋಣ. ಏನ್ರಿ ಮೇಡಮ್, ಏನು ಸಮಾಚಾರ? ಬ್ರೈಟ್ ಟು ಬಿ ಸೆಲೆಬ್ರೇಷನ್ ಅಂತ ನನ್ನ ಬಿಟ್ಟು ಕೇಕ್ ಕಟ್ ಮಾಡೋಕೆ ಹೋಗ್ತಿದ್ರಂತೆ. ಅದಿರಲಿ, ಫಸ್ಟ್ ನಾನು ಯಾರು ಅಂತ ಗೊತ್ತಾಯ್ತಾ? ಹಾಂ, ಗೊತ್ತಾಯ್ತಾ ಅಥವಾ ಇನ್ನೂ ಯೋಚನೆ ಮಾಡ್ತಾಯಿದ್ದೀರಾ? ಮಾಡಿ ಜಾಸ್ತಿ ಯೋಚನೆ ಮಾಡೋ ಬದಲು ಒಂದ್ಸಲ ಹಿಂದೆ ತಿರುಗಿ ನೋಡ್ಬೋದಲ್ವಾ? ಓ, ನಾನು ಕಾಣಿಸ್ತೀನಿ ಅಂದ್ಕೊಂಡ್ರಾ? ಇಲ್ಲ ಬಿಡಿ, ಹಿಂದೆ ಎಲ್ಲ ಎಲ್ಲಿ ಕಾಣಿಸ್ತೀನಿ ರೀ. ನಾನಿರೋದು ನಿಮ್ಮ ಮನ್ಸಲ್ಲಿ ತಾನೇ. ನಿಮ್ಮ ಮನ್ಸಲ್ಲಿ ಇಟ್ಕೊಂಡು ನನ್ನ ಜಸ್ಟ್ ಬಿಕಾಸ್ ನಾನು ಹೇಳ್ದೆ ಅಂದ್ಬಿಟ್ಟು ಹಿಂದೆ ಮುಂದೆ ಎಲ್ಲ ನೋಡಿದ್ರೆ ಎಲ್ಲಿ ಕಾಣಿಸ್ತೀನಿ ಅಲ್ವಾ? ಹೋಗ್ಲಿ ಬಿಡಿ, ಇವಾಗ ಆಲ್ರೆಡಿ ಗೊತ್ತಾಗಿರುತ್ತೆ ಅನಿಸುತ್ತೆ ನಾನು ಯಾರು ಅಂತ ಅಲ್ವಾ? ಅಂದರೂ ನೀವೇನೇ ಹೇಳಿ, ಹಗ್ಲೊತ್ತಲ್ಲಿ ಸೂರ್ಯ, ನೈಟ್ ಟೈಮಲ್ಲಿ ಚಂದ್ರ, ದೀಪಾವಳಿ ದಿನ ಪಟಾಕಿ, ಮೊಬೈಲಲ್ಲಿ ಕರೆನ್ಸಿ, ಇವ್ಯಾವು ಇಲ್ಲ ಅಂದರೆ ಲೈಫ್ ಎಷ್ಟು ಬೋರಿಂಗ್ ಆಗಿರುತ್ತೋ ನನ್ನ ಲೈಫಲ್ಲೂ ಹಂಗೆ. ನೀವಿಲ್ಲ ಅಂತಂದರೆ ಅಯ್ಯೋ ಬರೀ ಅಷ್ಟೇನು, ಅದಕ್ಕಿಂತ ಜಾಸ್ತಿನೇ ಬೋರ್ ಆಗ್ತಿರುತ್ತೆ. ನಿಮಗೂ ಆನ್ಸರ್ ಗೊತ್ತು, ಸುಮ್ಮನೆ ಹೇಳ್ದೆ. ಗೊತ್ತಾ ಇಲ್ವಾ? ಆನ್ಸರ್ ಮಾಡಿ, ಏಕೆ ಸೈಲೆಂಟಾಗಿ ನಿಂತ್ಕೊಂಡ್ಬಿಟ್ಟಿದ್ದೀರಾ? ಆಯ್ತು ನಗೂರು ಅಂತ ಆಮೇಲೆ ಫಸ್ಟ್ ಆನ್ಸರ್ ಮಾಡಿ. ಗೊತ್ತಾ? ನನಗಂತೂ ತುಂಬಾ ಖುಷಿ ಇದೆ ಕಣ್ರಿ. ಯಾಕೆ ಗೊತ್ತಾ? ನೀವಿವಾಗಿರೋ ದೂರಕ್ಕೆ ಅಟ್ಲೀಸ್ಟ್ ಟೆಂಪರರಿ ಬೇಜಾರಾದರೂ ಆಗ್ತಿರುತ್ತೆ. ಆ್ಯಂಡ್ ಇನ್ನೊಂದು 10 days ಆ ಟೆಂಪರರಿ ಬೇಜಾರಿಗೂ ಹೇಳೋ ಟೈಮ್ ಬಂದೇ ಬಿಡ್ತು. ಹಾಯ್ ಶ್ರೇಯಾ ಗೊತ್ತು ಮಚ ಅಂತ ಅವ್ಳು ಒಬ್ಳನ್ನೇ ಕರಿಯೋದು. ಈ ನೀವು ಗೊತ್ತು, ಅವರು ಗೊತ್ತು, ಆಗಲ್ಲ. ಗೈಸ್ ಫೈನಲಿ ಒಂದು ಸರ್ಪ್ರೈಸ್ ಕೊಟ್ಟೆ. ಸೊ ಅವ್ರನ್ನ ಕೇಳೋಣ ಬನ್ನಿ ಸರ್ಪ್ರೈಸ್ ಹೆಂಗಿತ್ತು ಅಂತ. ಅದು ವಾಯ್ಸ್ ನೋಟ್ ಕೇಳಬೇಕಾದ್ರೆ ಇನ್ನೇ ತಿರುಗಿ ನೋಡ್ತಾ ಇದೆ, ಬರ್ತಾರೆ ಅಂತ. ಬಟ್ ಬರಲ್ಲ ಅಂತ ಗೊತ್ತಿತ್ತು. ಈ ಕಡೆ ಬಂದ್ಬಿಡು, ಬ್ಯಾಕ್ಗ್ರೌಂಡ್ ಚೆನ್ನಾಗಿತ್ತು. ಹಾಂ, ಅದು ಕ್ಲೋನ್ ಬರಲ್ಲ.
ಕೂರ್ಸೋದು ಕರೆಕ್ಟಾಗಿ ನೋಡಿ ಗೈಸ್. कोई रेगुलर ग्रीन टी नहीं, न्यू टेटली ग्रीन टी स्लिम केयर, ग्रीन टी विद एडेड एयर कार्बोनेट ಹಾಂ और नेचुरल न्यूट्रिएंट्स. ನಾನು ಬೆಳಗ್ಗೆ ಮೆಸೇಜ್ ಕೂಡ ಹಾಕಿದ್ದೆ ಹೊರಟಿದ್ದೀನಿ ಅಂತ, ಎಲ್ಲಿಗೆ ಅಂತ ಕೇಳಿದ್ರೆ ಏನೋ ಗೊತ್ತಿಲ್ಲ ಅನ್ನೋ ಥರ. ಬರ್ತೀಯ ಅಂತ ಅನ್ಕೊಂಡಿರ್ಲಿಲ್ಲ. ಹಾಂ ಹೇಳಿ ಖುಷಿ ಆಯ್ತು. ಎಷ್ಟು ಯಾಕೆ ಹೇಳ್ತಿದ್ಯಾ? ನಾನೇನ್ ತಿಗಳ್ಳಿ. ಮತ್ತೆ ನೀನು ವಿಡಿಯೋ ಮಾಡಿ ಅವ್ರ ಕಣ್ಣಂಚದು ನೀರು ಅದೇ ಗೈಸ್, ನಾನು ಅಳೋ ಮಗನೇ ಅಲ್ಲ, ನಾನು ಅಳೋದು ಇಲ್ಲ. ನೋಡ್ರೆ ನೋ ನಾನು ಹತ್ತಿದ್ದೀನಾ? ಇಲ್ಲಲ್ಲ ಇಲ್ಲ ನೋ ಇಲ್ಲ ನಾನು ನೋಡಿದ್ದೀನಿ. ಇವ್ರದ್ದು ಬ್ರೈಟ್ ಟು ಬಿ ಪಾರ್ಟಿ ಸೆಲೆಬ್ರೇಟ್ ಮಾಡೋಣ. Sol y arena, oh so bright, baila conmigo toda la night. El ritmo suena, can you feel? Move your body, it's so real. Vuélvete loco, don't stop now. Sigue el ritmo, I'll show you how. Fuego en el aire, burning high, feel the heat bajo el sky. Baila, baila, sin parar. Shake your body, shine like stars. Baila, baila, en el mar. Keep it going, no queda igual. Luna llena, shining down, pies descalzos on the ground, latido fuerte, boom boom boom, take me higher, feel the zoom. ಗೈಸ್, ಫೈನಲಿ ನಮ್ಮವ್ರದ್ದು ಬ್ರೈಟ್ ಟು ಬಿ ಸೆಲೆಬ್ರೇಷನ್ನ ಸಕ್ಸಸ್ಫುಲ್ಲಾಗಿ ಕಂಪ್ಲೀಟ್ ಮಾಡಿದ್ದೀವಿ. ಆ್ಯಂಡ್ ಅವ್ರ ಫ್ರೆಂಡ್ಸಿಗೆಲ್ಲ ನಾವೀಗ ಏನೋ ಇನ್ವಿಟೇಷನ್ ಕಾರ್ಡ್ ಕೊಟ್ಬಿಟ್ಟು ಇನ್ವೈಟ್ ಮಾಡೋಕ್ಕೆ ಅಂತ ಬಂದಿದ್ದೀವಿ. ನಾನು ಕೇಳಿದೆ ಇನ್ವಿಟೇಷನ್ ಕಾರ್ಡ್ ತಂದಿದ್ದೀರಾ ಅಂತ. ತಂದಿಲ್ಲ ಅಂತ ಸುಳ್ಳು ಹೇಳಿದ್ರು, ಬಟ್ ಇವಾಗ ಬ್ಯಾಗಿಂದ ತೆಗಿತಾವ್ರೆ. ಗೈಸ್, ಇವರು ನಾನು ವ್ಲಾಗಿಂಗ್ ಸ್ಟೈಲ್ನ ಇಮಿಟೇಟ್ ಮಾಡ್ತಾವ್ರೆ. ಆ್ಯಂಡ್ ಗೈಸ್, ಇವರಿಗೆಲ್ಲ ಇನ್ವಿಟೇಷನ್ ಕೊಟ್ಟು ಇನ್ವೈಟ್ ಮಾಡಾಯಿತು. ಆ್ಯಂಡ್ ಇವಾಗ ಇವ್ರ ಫ್ರೆಂಡ್ಸ್ ಎಲ್ಲ ಪಾಪ ನಮ್ಮವರಿಗೋಸ್ಕರ ಒಂದು ಸಾಂಗ್ ಆಡಿ ಅಂತ ಏನೋ ಕೇಳ್ತಾಯಿದ್ರು. ಅದಕ್ಕೆ ಒಂದು ಸಾಂಗ್ ಆಡೋಣ ಅಂತ ರೆಡಿ ಮಾಡ್ಕೊತಾ ಇದ್ದೀನಿ. ಸೊ ಅಮೃತಧಾರೆ ಮೂವಿದು ಈ ಪ್ಯಾರ ಆಡ್ಬೇಕಂತೆ. ಸೊ ಬನ್ನಿ ಆಡೋಣ. ನೆನಪಿದೆಯೇ ಮೊದಲ ನೋಟ, ನೆನಪಿದೆಯೇ ಮೊದಲ ಸ್ಪರ್ಶ, ನೆನಪಿದೆಯೇ ಮತ್ತನು ತಂದ ಆ ಮೊದಲ ಚುಂಬನ, ನೆನಪಿದೆಯೇ ಮೊದಲ ಕನಸು, ನೆನಪಿದೆಯೇ ಮೊದಲ ಮುನಿಸು, ನೆನಪಿದೆಯೇ ತುಂಬಿ ನೀನಿಟ್ಟ ಸಾಂತ್ವನ, ನೀ ಇಲ್ಲವಾದರೆ ನಾ ಹೇಗೆ ಬಾಳಲಿ, ನೀ ಅಮೃತಧಾರೆ ಕೋಟಿ ಜನುಮ ಜೊತೆಗಾತೀನಿ, ಅಮೃತಧಾರೆ. ಅದು ಲಿರಿಕ್ಸ್ ಬರಲ್ಲ, ಮಧ್ಯದಲ್ಲಿ ಕಟ್ಟಾಯಿತು. ಗೈಸ್, ಅಂತೂ ಇಂತೂ ನನ್ನ ಕೈಲಿ ಸಾಂಗ್ ಆಡಿಸ್ಬಿಟ್ಟು ಮೇಡಮ್ ಅವ್ರು ಆಡಲಿಲ್ಲ ಗೈಸ್. ಕೊನೆಗೂ ಮೋಸ ಮಾಡಿದ್ದಾರೆ ನನಗೆ. ಶಿ ಡಿಡ್ ಮೋಸ ಟು ಮೀ. ಸೊ ಇವಾಗ ಎಲ್ಲರಿಗೂ ಟೈಮ್ ಆಯಿತು ಗೈಸ್. ಸೊ ಅದಕ್ಕೆ ಹೊರಗಡೆ ಹೋಗ್ಬಿಟ್ಟು ಸ್ವಲ್ಪ ಊಟ ಮಾಡೋಣ ಅಂತ ಪ್ಲಾನ್ ಆಗ್ತಾಯಿದ್ದೀವಿ. ಸೊ ಇವ್ರ ಜೊತೆ ಒಂದು ಲಂಚ್ ಮಾಡಿಕೊಂಡು ಇಲ್ಲಿಂದ ಹೊರಡಬೇಕು. ಆ್ಯಂಡ್ ಲಂಚಿಗೆ ಎಲ್ಲ ಹೋಗ್ತಾಯಿದ್ದೀವಿ ಅಂತಂದರೆ ಗೈಸ್, ನಾನು ರಾಜಾಜಿನಗರಲ್ಲಿ ಕೋಚಿಂಗ್ ಅಂತ ಬರ್ತಿದ್ದೆ, ಜೇಸ್ಪೇಟಲ್ಲಿ ಕೋಚಿಂಗ್ ಅಂತ ಬರ್ತಿದ್ದೆ. ಸೊ ಆವಾಗ ನಾನು ಅಲ್ಲೊಂದು ಪಿ ಜಿಲಿದ್ದೆ. ಅದ್ರ ನಿಯರ್ ಬೈ ಒಂದು ಗೋನಾಟಿ ಅನ್ನೋ ಒಂದು ಹೋಟ್ಲಿತ್ತು. ಸೊ ಅಲ್ಲಿ ಸಕ್ಕತ್ತಾಗಿ ಮಾಡ್ತಾನೆ ಊಟ. ಸೊ ಅದಕ್ಕೆ ಅಲ್ಲಿಗೆ ಹೋಗೋಣ ಅಂತ ಡಿಸೈಡ್ ಮಾಡಿದ್ದೀವಿ. ಸೊ ಅಲ್ಲಿಗೆ ಹೋದ್ಮೇಲೆ ನೋಡ್ಬೇಕು, ಇಲ್ಲಿ ವೆಜ್ ತಿನ್ನೋರು ಇದ್ದಾರೆ, ನಾನ್ ವೆಜ್ ತಿನ್ನೋರು ಇದ್ದಾರೆ. ಸೊ ಎರಡು ಎಲ್ಲಿ ಸಿಗುತ್ತೆ ಅಲ್ಲಿಗೆ ಹೋಗ್ಬಿಟ್ಟು ಊಟ ಮಾಡ್ಕೊಂಡು ಬರ್ತೀವಿ. ಫೈನಲಿ ನಾವು ಬಂದಿರೋದು ಗೋನಾಟಿ. ಇಲ್ಲಿ ES ಹಾಸ್ಪಿಟ್ಲ್ ಇದೆಯಲ್ಲ ಗೈಸ್, ಅದ್ರ ಆಪೋಸಿಟ್ಟು. ನಾನಿಲ್ಲಿ ರಾಜಾಜಿನಗರಲ್ಲಿ ಕೋಚಿಂಗ್ ಅಂತ ಬರ್ತಿದ್ದಾಗ ಇದ್ದೇ ಹೋಟ್ಲಿಗೆ ಬಂದು ತಿಂತಿದ್ದೆ ಯಾವಾಗಲೂ. ಸೊ ಅದಕ್ಕೆ ಇವ್ರಿಗೂ ಇಲ್ಲಿ ಫುಡ್ ಚೆನ್ನಾಗಿರುತ್ತೆ ಅಂತ ಕರ್ಕೊಂಬಂದಿದ್ದೀನಿ. ಸೊ ಬನ್ನಿ ಇವಾಗ ಹೋಗ್ಬಿಟ್ಟು ಫುಡ್ ಟೇಸ್ಟ್ ಮಾಡೋಣ. ಕ್ರೇಜಿ ಇರುತ್ತೆ. ಎಲ್ಲ ಬಂದವ್ರು ನೋಡಿ, ಆಲ್ ಪೀಪಲ್ ಆರ್ ದೇ. ಗೈಸ್, ಫೈನಲಿ ಗೋನಾಟಿಯಲ್ಲಿ ಊಟ ಮಾಡಿಕೊಂಡು ಹಿಂಗೆ ಇಲ್ಲೊಂದು 5 ಬೀಡ ತೊಗೊಂಡು ಎಲ್ಲರಿಗೂ ಕೊಟ್ಬಿಟ್ಟು ಎಲ್ಲರೂ ಊಟ ಮಾಡಾಯಿತು. ಎಲ್ಲರೂ ಬೀಡ ತಿಂದಾಯಿತು. ಇಲ್ಲಿ ಇಬ್ರು ಮಾತಾಡ್ತಾವ್ರೆ, ಅಲ್ಲಿ ಅವ್ರು ಮಾತಾಡ್ತಾವ್ರೆ, ನಮ್ಮವ್ರು ಎಲ್ಲವ್ರೆ. ಹೆಂಗೆ ಅನ್ನಿಸ್ತ್ರಿ ಬ್ರೈಟ್ ಟು ಬಿ? ನಾನು ಬರ್ತೀನಿ ಅಂತ ಅಂದ್ಕೊಂಡಿದ್ರಾ? ಮತ್ತೆ ಹಿಂಟೇ ಇರಲಿಲ್ವಾ ಒಂಚೂರು? ಬಟ್ ಸ್ಟಿಲ್ ಹೌ ಹೆಂಗೆ ನೋಡಿ ಗೈಸ್, ಸಾಂಗ್ ಎಲ್ಲ ಆಡ್ತಾರೆ. ಇವ್ರು ಮಾತ್ರ ಸಾಂಗ್ ಆಡಿಲ್ಲ. ಮೋಸ ಶ್ರೇ, ಇದು ಮೋಸ ಮಾಡಿದ್ದೀನಿ ನನಗೆ.
ನನ್ನನ್ನು ಮಾತ್ರ ಸಾಂಗ್ ಆಡು ಅಂದ್ಬಿಟ್ಟು ಆಡಿಸ್ಬಿಟ್ಟೆ. ಅವಳ ಕೈಲಿ ಆಡಿಸ್ತಾ? ಅವಳು ಆಡಿದ್ಲು. ಯಾವುದು? ಅದೇ ಯಾವುದೇ ಚಂಚಾಲ ಮಂಚಾಲ ಅಂದ್ಕೊಂಡು ನನ್ನ ಡವ್ ಸುಮಾರಾಗಿ ಅವಳೆ. ಆ ಸುಮಾರಾಗಿರೋ ಡೌನ ಪಡೆಯಕ್ಕೆ ನೀನು ಪುಣ್ಯ ಮಾಡಿದ್ದೆ. ಅಯ್ಯೋ ದೇವ್ರೇ, ಎಲ್ಲಿದ್ಯಪ್ಪ ನಿಖಿಲ್, ಎಲ್ಲಿದ್ಯಪ್ಪ? ನಂಗೆ ಕೇಳ್ಬೇಕು ಈಗ ನಾನು ದೇವ್ರನ್ನ. ಬರೀ ಡವ್ಗಳು ಮಾಡ್ತಾವೆ ನೋಡಿ ಗೈಸ್. ಆಯಿತಾ? ನಿಮ್ಮ ಬ್ರೈಟ್ ಟಬಿ ನೆಕ್ಸ್ಟ್ ನಿಮ್ಮ ಅಲ್ಲ ಯಾವಾಗ ಬ್ರೈಟ್ ಟಬಿಗಳು? ನಾವು ಬಂದಾಗ ನಿಮಗೆ ಫಸ್ಟ್ ಹೇಳೋದು. ಅಲ್ಲ ನಮ್ಗೆ ಹೇಳಲೇಬೇಕು ಬಿಡಿ, ಅದು ಬೇರೆ ಪ್ರಶ್ನೆ. ಬೇಗ ಬೇಗ ಹುಡ್ಕೊಂಡು ಬೇಗ ಬೇಗ ಮದುವಾಗ್ಬಿಡ್ರಿ. ಮನೇಲೇ ಹುಡುಕ್ಬೇಕಾ ಇಲ್ಲ ನೀವೇ ಹುಡುಕಂತೀರಾ? ಮನೆಯಲ್ಲೇ ಹುಡುಕ್ಬೇಕು ನಮಗೆ. ನಿಮ್ಮ ಫ್ರೆಂಡ್ಸ್ ಹುಡುಕೊಡೆ. ನಿಮ್ದ್ರಲ್ಲಿ ಯಾವ್ದಾದ್ರು ನೋಡೋದು ಬಾ. ಹಾಂ ನಮ್ದ್ರಲ್ಲಿ ಇದಾವೆ. ಆಗ್ತೀರಾ ಅಂತಂದರೆ ಏನಿಲ್ಲ, ಪ್ರೊಫೈಲ್ಗಳು ಕಳಿಸ್ತೀನಿ. ಆಗ್ತೀರಾ? ಇರಿ ಮತ್ತೆ 2 ವರ್ಷ ಬಿಟ್ಟು ಇನ್ನೂ 2 ವರ್ಷ ಆಯ್ತು. ನೀವು ಯಾವಾಗ ಹೇಳ್ತೀರಾ ಅವಾಗ. ಗೈಸ್ ನಮ್ಮವ್ರೇನೋ ಹೇಳ್ತಾವ್ರೆ, ಕೇಳಿಸ್ಕೊಂಬಿಡ್ರಿ. ಹಾಂ ಹೇಳಿ, ಹೇಳ್ರಿ. ಏನೋ ಹೇಳ್ತಿದ್ರಲ್ಲ. ಸೊ ಗೈಸ್ ಊಟ ಆಯಿತು. ನನ್ನ ಬ್ಲಾಗ್ನ ಏನಕ್ಕೆ ಇಮಿಟೇಟ್ ಮಾಡ್ತಾ ಇರೋದು ನೀವು? ಗೊತ್ತಲ್ಲ ಅದಕ್ಕೆ. ನನ್ನ ಹೆಂಡ್ತಿಯನ್ನು ಒಂದೇ ಒಂದು ಕಾರಣಕ್ಕೆ ಬಿಡ್ತಾ ಇದ್ದೀನಿ. ಇಲ್ಲ ಅಂದಿದ್ದಿದ್ರೆ ಕುಯ್ದು ಬಿಡ್ತಿದ್ದೆ. ಸೊ ಗೈಸ್ ಎಲ್ರಿಗೂ ಬಾಯ್ ಹೇಳಾಯ್ತು. ಇವಾಗ ಎಲ್ಲರೂ ಗಾಡಿ ಎತ್ಕೊಂಡು ಅವ್ರವ್ರ ಮನೆಗೆ ಹೋಗೋ ಟೈಮ್ ಬಂದೇ ಬಿಡ್ತು. ಎಲ್ಲರೂ ಮತ್ತೆ ಇನ್ನೊಂದ್ಸಲ ಮದುವೆಗೆ ಇನ್ವೈಟ್ ಮಾಡಿದ್ವಿ. ಮಾಡಿದ್ರೇನ್ರಿ ಇನ್ನೊಂದ್ಸಲ? ಸೊ ಎಲ್ಲರೂ ನಾನು ಜಾಸ್ತಿ ಮಿಂಗಲ್ ಆಗಿಬಿಡ್ತೀನಿ ಗೊತ್ತಲ್ಲ ಗೈಸ್. ಒಂದೇ ಮೀಟಪ್ಗೆ ಎಷ್ಟು ಬೇಗ ಮಿಂಗಲ್ ಆಗಿದ್ದೀನಿ ನಾನು ಅಲ್ವಾ? ಸೊ ಬನ್ನಿ ಹೋಗೋಣ. ಈಗ ಎಲ್ಲರೂ ಹೆಲ್ಮೆಟ್ ಹಾಕೊಂಡು ರೆಡಿ ಆಯ್ತವ್ರೆ. ನಮ್ಮ ಸಿಯನ್ ಗಾಡಿ ಮಾತ್ರ ಹಿಂದಕ್ಕೆ ಹೋಗು ಅಂದ್ರೆ ಹಿಂದಕ್ಕೆ ಹೋಗುತ್ತೆ, ಮುಂದಕ್ಕೆ ಬಂದರೆ ಮುಂದಕ್ಕೆ ಬರುತ್ತೆ. ಅಲೋ ಸಿಯಾ, ಈ ಗಾಡಿ ಗೈಸ್ ಜುಪಿಟರ್ ಗಾಡಿ ನಮ್ಮ ಸಿಯಂದು. ಗೈಸ್ ಕಾರ್ ಓಡಿಸೋದೆಲ್ಲ ಕಲ್ತವಳಂತೆ. ನಂಗೆ ಶಾಕ್ ಆಯಿತು ಕೇಳಿ. ಈ ಸಲ ಕೇಳಿಲ್ಲ, ನೆಕ್ಸ್ಟ್ ಟೈಮ್ ಕೇಳ್ತೀನಿ ಗೈಸ್. ನಾನು ಮೀಟ್ ಮಾಡಿದ್ದು ಹೆಂಗೆ ಅನ್ನಿಸ್ತು ಅಂತ. ಈ ಸಲ ಕೇಳು. ಬೇಡ ಈ ಸಲದ್ದು ಬೇಡ. ಈ ಸಲ ಹೇಳ್ತೀರಾ? ಒಪಿನಿಯನ್ ಹೇಳ್ತೀರಾ? ನಾನು ಹಾಂ ಬೇಡ, ಅವಳಿಗೆ ತೋರಿಸ್ಬೇಡ ನೀನು, ಹಂಗೆ ಕೇಳಬೇಕಷ್ಟೆ. ಹಾಂ ಹೇಳಿ, ಏನೇನು ಕೇಳು ಕ್ವಶನ್. ಅವಳು ಕೇಳ್ತಾಳೆ. ಕೇಳಿಸುತ್ತಾ? ನಮಗೆ ಮೈಕ್ ಇಲ್ವಾ? ಇಲ್ಲಿದೆ. ಹಾಂ ಹೇಳಿ. ಹಾಂ ಹೇಳಿ, ಹಿಡ್ಕೊ ಗೈಸ್. ಅವ್ರಿಗೆ ಕ್ವಶನ್ ಕೇಳು. ಹಾಂ ಕ್ವಶನ್ ಕೇಳು. ಏನಂತ ಕೇಳಬೇಕು? ನಮ್ಮ ಮನೆಯವ್ರನ್ನ ಮೀಟ್ ಮಾಡಿದ್ರಲ್ಲ, ಅವ್ರು ನೋಡಿ ಹೆಂಗ ಅನಿಸ್ತು ಫಸ್ಟ್? ನಮ್ಮ ಹುಡುಗನ್ ಮೀಟ್ ಮಾಡಿದ್ರಲ್ಲ, ಹೆಂಗ ಅನಿಸ್ತು ನಿಮಗೆ? ಒಪಿನಿಯನ್ ಹೇಳಿ. ಒಪಿನಿಯನ್ ಹೇಳ್ತಾರೆ ಗೈಸ್. ಚೆನ್ನಾಗಿ ಅನ್ಸಿದ್ರು. ಜೋಡಿ ತುಂಬ ಚೆನ್ನಾಗಿದೆ. ಹೀಗೆ ಖುಷಿಯಾಗಿರಿ. ಯಾಕೆ ಸ್ಟೇರಿಂಗ್ ಲುಕ್ ಕೊಡ್ತಿದ್ಯಾ? ಯಾಕೆ ಸರಿ, ಓಕೆ. ಆಮೇಲೆ ಇನ್ನೇನು, ಖುಷಿಯಾಗಿರಿ. ನಮ್ಮ ಮನೆಗೆ ಬನ್ನಿ. ನೆಕ್ಸ್ಟು ನಮ್ಮ ಮದುವೆಗೂ ಬಂದ್ಬಿಡಿ. ಕಾಪಿ ಪೇಸ್ಟ್ ಅದ್ರಲ್ಲಿ ಲಾಸ್ಟ್ ನಮ್ಮ ಮದ್ವೆಗೆ ಬನ್ನಿ ಅಂದ್ರಲ್ಲ, ನಮ್ಮ ಮದ್ವೆಗೆಲ್ಲ ಇಲ್ಲ, ಕಾಪಿ ಪೇಸ್ಟ್ ಅಷ್ಟೇ. ಮದ್ವೆಗೆ ಇರೋದನ್ನ ಕಟ್ ಮಾಡಿಬಿಡಿ ಅಷ್ಟೇ. ನಮ್ಮ ಮದ್ವೆಗೆ ಅಂದ್ರಲ್ಲ, ನನ್ನ ಮದ್ವೆಗಿಲ್ಲ ಅಂತ. ನಿಮ್ಗೆ ಹೆಂಗ ಅನಿಸ್ತು ಹೇಳಿ? ನಿಮ್ಮ ಫ್ರೆಂಡ್ಸ್ ಎಲ್ಲಾರು ನಾನು ಮೀಟ್ ಮಾಡಿದ್ದಕ್ಕೆ ಖುಷಿ ಆಯ್ತು. ಏನ? ಓ ಹಾಂ ಗೈಸ್, ಇವ್ರನ್ನ ಮೀಟ್ ಮಾಡಿದ್ದು ನನಗೆ ಇವಾಗ ಹೇಳೋ ಮೂಡಿಲ್ಲ. ನೆಕ್ಸ್ಟ್ ಟೈಮ್ ಸಿಕ್ಕಾಗ ಹೇಳ್ತೀನಿ. ಸೊ ಬನ್ನಿ ಗೈಸ್, ಈಗ ಎಲ್ಲರಿಗೂ ಬಾಯ್ ಹೇಳ್ಬಿಟ್ಟು ಹೋಗೋ ಟೈಮ್. ಬಾಯ್ ಆದರೂ ಮಾಡಲಾ, ಹೋಗ್ಲಿಕ್ಕೆ ತೋರಿಸ್ಲಾ? ಬಾಯ್ ಹೇಳೋ ಟೈಮಲ್ಲಿ ಆದರೂ ತೋರಿಸ್ಲಾ? ಬೇಡವಾ? ಆಯಿತು ಬಾಯ್. ಹಾಂ ಬಾಯ್ ಸಿಯಾ. ಬಾಯ್ ಹಾಂ ಬಾಯ್ ಪೀಪಲ್. ಬಾಯ್ ಕಣಪ್ಪ ರಾಜು. ಬಾಯ್ ಕಣೆ ಗೊಣೆ ಮಂದಿ. ಬಾಯ್. ಸೊ ಬನ್ನಿ ಗೈಸ್, ಇವಾಗ ಮಜಾ ಕೆಂಗೇರಿ ಡ್ರಾಪ್ ಹಾಕ್ಬಿಡೋ ಹೋಗ್ಬಿಡೋಣ. ಸೊ ಬನ್ನಿ ಇವಾಗ ಟ್ರೈನ್ ಹಿಡ್ಕೊಂಡು ಶಿಸ್ತಾಗಿ ಮನೆಗೆ ಹೋಗೋಣ. ಫೈನಲಿ ನಮ್ಮ ಮಚ್ಚ ನನ್ನ ರೈಲ್ವೆ ಸ್ಟೇಷನ್ವರೆಗೂ ತಂದು ಎತ್ತಾಕ್ದ. ಹೆಲ್ಮೆಟ್ ಒಳಗೆ ಮಡಿಕತ್ತಾವನ್ ಪಾಪ. ಅಲ್ಲಿಂದ ಹೆಲ್ಮೆಟ್ ಹಾಕೊಂಡು ಬಂದು ಕಣ್ಣಿಗೆಲ್ಲ ನೋಡಿದ್ವಿ ಧೂಳಾಗ್ಬಿಟ್ಟಿದ್ದೆ. ನನಗೆ ಹೆಲ್ಮೆಟ್ ಹಾಕೋಕ್ಕೆ ಏನಕ್ಕೆ ಗೊತ್ತಾ ಗೈಸ್ ಇಷ್ಟ ಆಗಲ್ಲ. ಇಲ್ಲಿ ನೋಡಿ ಹಿಂಗಾಗ್ಬಿಡ್ತದೆ. ಹೆಲ್ಮೆಟ್ ಹಾಕಿದ್ರೆ ಈ ಬಾಳು ಕೂದಲೆಲ್ಲ ನೋಡಿ ಹೆಂಗಾಗ್ಬಿಡ್ತದೆ. ಸರಿ ಬರೋದಾ? ಬಾಯ್. ಬೇಗ ಮದುವೆ ಆಗೋ, ನೀನು ಬೇಗ ಮದುವೆ ಆಗೋ. ಇವನಿಗೊಂದು ಹುಡುಗಿ ಗೈಸ್. ಬಾಯ್, ಹುಷಾರಾಗೋ. ಹಾಂ ಸೊ ಗೈಸ್, ಈಗ ಇಲ್ಲಿಂದ ಟಿಕೆಟ್ ತೊಗೊಂಡು ನೋಡಿ 4 ಗಂಟೆಗೆ ಇರೋದು ಟ್ರೈನು. 3:15 ಬಂದುಬಿಟ್ಟಿದ್ದೀನಿ. ಸೊ ಎಲ್ಲ ಪ್ರೋಗ್ರಾಮ್ ಮುಗಿಸ್ಕೊಂಡು 3:15 ಬಂದೆ. ಹೋದ್ಸಲ ಅಂತೂ ಸಿಕ್ಕಾಪಟ್ಟೆ ಲೇಟ್ ಆಗಿಬಿಟ್ಟಿತ್ತು, ನಿಮಗೆ ಗೊತ್ತು. 1 ಗಂಟೆಗೆ ಹೋಗಿ 3:15ವರೆಗೂ ಅಲ್ಲಿದ್ದು 4:15 ಮನೆಗೆ ಹೋಗಿ ಆಮೇಲೆ ಮಲ್ಕೊಂಡು ಸಾಕಾಗೋಗಿತ್ತು. ಸೊ ಫಸ್ಟ್ ಟೈಮ್ ಬೇಗ ಮುಗಿಸ್ಕೊಂಡು ಪ್ರೋಗ್ರಾಮ್ ಎಲ್ಲನೂ ಮನೆಗೆ ಹೋಗ್ತಾಯಿದ್ದೀನಿ. ನೋಡಿ ಅಲ್ಲಿ 3:58 ಇದ್ಯಾಕೆ ಬ್ಲರ್ ಆಗ್ತಾಯಿತ್ತಲ್ಲ? 3:58. ನಾನು ಬ್ಲರ್ ಆಗ್ತಿದ್ದೀನಿ ಅಂತ ಅನ್ಸುತ್ತೆ, ಗೊತ್ತಿಲ್ಲ. ಸೊ ಇವಾಗ ಇಲ್ಲಿ ಟಿಕೆಟ್ ತೊಗೊಂಡು ಪ್ಲಾಟ್ಫಾರ್ಮ್ ಹತ್ರಕ್ಕೆ ಹೋಗ್ಬಿಡೋಣ. ಗೈಸ್ 4 ಗಂಟೆಗೆ ಬರುತ್ತೆ ಟ್ರೈನು ಅಂತಂದ್ರು, ಟ್ರೈನ್ ಇನ್ನೂ ಬರಲಿಲ್ಲ. ಮಳೆ ಮಾತ್ರ ಕಿತ್ಕೊಂಡು ಬರ್ತೈತಿ. ನಿಮ್ಗೆ ಇಲ್ಲಿ ನಾಯ್ಸ್ ಕ್ಯಾನ್ಸಲೇಷನ್ ಇರೋದ್ರಿಂದ ಏನು ಕೇಳಿಸ್ತಲ್ಲ ಅನ್ಸುತ್ತೆ. ಈಗ ನಾಯ್ಸ್ ಕ್ಯಾನ್ಸಲೇಷನ್ ಆಫ್ ಮಾಡ್ತೀನಿ ನೋಡಿ ಹೆಂಗೆ ಬರುತ್ತೆ ಸೌಂಡು.
ಕೇಳಿಸ್ಕೊಳ್ಳಿ, ಸೀಟೆಲ್ಲ ಆರೋಗ್ತೈತೆ ಆ ಮಟ್ಟಿಗೆ. ನೋಡಿ ಗೈಸ್, 4:20 ಆಯಿತು, ಇನ್ನೂ ಟ್ರೈನ್ ಬಂದಿಲ್ಲ. ಯಪ್ಪ, ಮಳೆ ಮಾತ್ರ ಕ್ರೇಜಿಯಾಗಿ ಬರ್ತೈತಿ. ಎಲ್ಲ ಎಷ್ಟು ಜನ ವೆಯ್ಟ್ ಮಾಡ್ತಾರೆ ನೋಡ್ರಿ. ನಾಯ್ಸ್ ಕ್ಯಾನ್ಸಲೇಷನ್ ಆಫ್ ಮಾಡಿರೋದಕ್ಕೆ ನಿಮ್ಗೆ ಏನು ಸೌಂಡ್ ಕೇಳಿಸ್ತಾ ಇದೆಯಲ್ಲ, ಇದೆಲ್ಲ ಫುಲ್ ಮಳೆ ಸೌಂಡು. ನಾನು ಮಾಡ್ತಿದ್ದೀನಿ ಇವಾಗ. ನೋಡಿ ಗೈಸ್, ನೆಕ್ಸ್ಟ್ ಲೆವೆಲ್ ಮಳೆ. ನಾನು ಊರಿಗೆ ಹೋಗೋದು ಯಾವಾಗ, ಹೋಗಿ ಸ್ಟ್ರೀಮ್ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡಿದ್ದೀನಿ. ಸ್ಟ್ರೀಮ್ ಸ್ಟಾರ್ಟ್ ಮಾಡೋದು ಯಾವಾಗ, ಎತ್ತೊಡಿತೈತೆ, ಇಲ್ಲೆಲ್ಲ ನೀರು ಬೀಳ್ತೈತೆ ಅನ್ಸುತ್ತೆ ನೋಡಿ. ಅಪ್ಪ ಆಗಲ್ಲಪ್ಪ, ನನ್ನ ಕೈಲಿ ಆಗಲ್ಲ, ಕ್ಯಾಮ್ರಾ ಎಲ್ಲ ಹೋಯ್ತು. ಏನು ಗೈಸ್ ಇದು ಮಳೆ ಕ್ರೇಜಿಯಾಗಿ ಬೀಳ್ತೈತೆ ನೋಡಿ. ಎಷ್ಟು ದಪ್ಪ ಹನಿ ಬೀಳ್ತೈತೆ ನೋಡಿ ಗೈಸ್. ಇಲ್ಲಿ ನಿಂತವ್ರಲ್ಲ ಇವರು ಪಾಪ ಸಬ್ಸ್ಕ್ರೈಬ್ ಮಾಡಿದ್ರು ನನ್ನ ಚಾನಲಿಗೆ. ಫೇಸ್ಬುಕ್ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿ, ಯೂಟ್ಯೂಬಲ್ಲಿ ಸಬ್ಸ್ಕ್ರೈಬ್ ಮಾಡೋರು. ಹಂಗೆ ನೋಡಿ, ನಮ್ಮವ್ರನ್ನ ಮೀಟ್ ಮಾಡಿ ಬಂದಿದ್ದಕ್ಕೆ ಮಳೆ ಯಾವ ಮಟ್ಟಕ್ಕೆ ಬರ್ತೈತೆ. ಮಳೆಗೂ ಖುಷಿ ಆಗ್ಬಿಡೈತೆ, ಇವರಿಬ್ರು ಮದುವೆ ಆಗ್ತಾವ್ರೆ ಅಂತ. ನಮ್ಮೊಂದು ಬ್ರೈಟ್ ಟು ಬಿ ಮಾಡ್ಕೊಂಡು ಬಂದಿದ್ದೆ. ನೆಕ್ಸ್ಟ್ ಲೆವೆಲ್ ಮಳೆ ಕ್ರೇಜಿಯಾಗಿ ಬರ್ತೈತೆ. ಅಯ್ಯೋ ಇದ್ರ ಬೇಕಲ್ಲ. ಇಲ್ಲಿ ನೋಡಿ, ಇಲ್ಲಿಂದೆಲ್ಲ ಹರ್ಕೊಂಬತ್ತೈತೆ ನೀರು. ಬನ್ನಿ ಗೈಸ್, ಟ್ರೈನ್ ಎಷ್ಟೊತ್ತು ಬರುತ್ತೆ ಅಂತ ನನಗಂತೂ ನಿಜವಾಗ್ಲೂ ಐಡಿಯಾ ಇಲ್ಲ ಇವಾಗ. ಸೊ ಬಂದಮೇಲೆ ಟ್ರೈನ್ ಹತ್ಕೊಂಡು ಸೇಫಾಗಿ ಮನೆಗೆ ಹೋಗಬೇಕು. ಫಸ್ಟ್ ಕೂಲರ್ ಹಾಕೊಂಡ್ಬಿಡ್ತೀನಿ, ಚಳಿ ಆಗ್ತಾಯಿತ್ತು ಸಿಕ್ಕಾಪಟ್ಟೆ. ನಮ್ಮವ್ರಿಗಂತೂ ಇಂಟೇ ಇರಲಿಲ್ಲ ಅಲ್ಲ. ಆಮೇಲೆ ಕಾಲ್ ಮಾಡಿಬಿಟ್ಟು ಥ್ಯಾಂಕ್ ಯು ಬಂದಿದ್ದಕ್ಕೆ ಅಂತ ಹೇಳ್ತಾಯಿದ್ರು. ಏನಕ್ಕೆ ರೀ ಅಂತಂದರೆ, ನೀವು ಬರ್ತೀರಾ ಅನ್ನೋ ಇಂಟೇ ಇರಲಿಲ್ಲ ನನಗೆ, ಬಟ್ ಸ್ಟಿಲ್ ಬಂದ್ರಲ್ಲ ಥ್ಯಾಂಕ್ ಯು ಅಂತ ಹೇಳ್ತಾಯಿದ್ರು. ನಮ್ಮವ್ರು ಖುಷಿ ಆದಲ್ಲ, ಅಷ್ಟೇ ಸಾಕು ನನಗಿನ್ನೂ ಖುಷಿ ಅಲ್ವಾ. ಯಾವಾಗಲೂ ನನಗೆ ನಮ್ಮವ್ರು ಖುಷಿಯಾಗಿದ್ದರೆ, ನಮ್ಮವ್ರು ಯಾರ್ಯಾರು ಖುಷಿಯಾಗಿರ್ತಾರೆ ಅವಾಗ ನಾವೆಲ್ಲ ಖುಷಿಯಾಗಿರ್ತೀವಿ. ಸೊ ಬನ್ನಿ ಗೈಸ್, ಇವಾಗ ಶಿಸ್ತಾಗಿ ಇಲ್ಲಿಂದ ಟ್ರೈನ್ ಹತ್ಕೊಂಡು ಊರಿಗೆ ಹೋಗೋಣ. ಟ್ರೈನ್ ಎಷ್ಟೊತ್ತು ಬರುತ್ತೆ ದೇವರೇ ಗೊತ್ತಿಲ್ಲ. ಈ ಮಳೆಯಲ್ಲೆಲ್ಲ ಮೋಸ್ಟ್ಲಿ ಟೈರ್ ಪಂಚರ್ ಆಗೈತೆ ಅಂದ್ಬಿಟ್ಟು ಸೈಡ್ಗೆ ಹಾಕ್ಬಿಡೋರು ಅನ್ಸುತ್ತೆ, ಇಲ್ಲ ಟ್ರೈನು ಸ್ಕಿಡ್ ಆಗ್ತೈತೆ ಅಂದ್ಬಿಟ್ಟು ಸೈಡ್ಗೆ ಹಾಕ್ಬಿಡೋರೆ ಅಂತ ಅನ್ಸುತ್ತೆ. ನಾನು ನೋಡಿ ಚಳಿಗೆ ಹಿಂಗೆ ಹೇಳ್ಕೊಂಡು ಮಾತಾಡ್ತಾ ಇದ್ದೀನಿ. ಸೊ ಬನ್ನಿ, ಟ್ರೈನ್ ಬರಲಿ, ಬಂದರೆ ಹತ್ಕೊಂಡು ಮನೆಗೆ ಹೋಗೋಣ. ಇಲ್ಲಿ ಮಳೆ ಬರ್ತಿತ್ತು ಅಂತ ಅಂದ್ಬಿಟ್ಟು ಮಳೆಯಲ್ಲೇ ಓಡೋಗಿ ಟ್ರೈನ್ ಹತ್ಕೊಂಡು ಈಗ ಸ್ಟೇಷನ್ ಹತ್ರ ಬಂದು ಇಳಿದೆ. ಸೊ ಇಲ್ಲಿಂದ ಬೆಳಿಗ್ಗೆ ಏನು ಗಾಡಿ ಹಾಕಿದ್ದೀನಲ್ಲ ಆ ಗಾಡಿ ಎತ್ಕೊಂಡು ಹೋಗಬೇಕು. ಆಲ್ರೆಡಿ ನೋಡಿ ಟೈಮು 7 o'clock ಆಗೋಯ್ತು. ಬಟ್ 7 o'clock ಆಗಿದ್ರು ಇನ್ನೂ ನೋಡಿ ಬೆಳಗ್ಗೆ ಎಷ್ಟು ಚೆನ್ನಾಗಿದೆ ಏನಪ್ಪ ಗೊತ್ತಿಲ್ಲ. ಸೊ ಈಗ ಹೋಗ್ಬಿಟ್ಟು ಮತ್ತೆ ವ್ಲಾಗ್ ಸ್ಟಾರ್ಟ್ ಮಾಡಬೇಕು. ವ್ಲಾಗ್ ಅಂತೀನಿ, ಸ್ಟ್ರೀಮ್ ಸ್ಟಾರ್ಟ್ ಮಾಡಬೇಕು ಗೈಸ್. ನೋಡಿ ವ್ಲಾಗ್ ಮಾಡಿ ಹುಚ್ಚಾಗ್ಬಿಟ್ಟಿದ್ದೀನಿ. ವ್ಲಾಗು ಅಂತಲೇ ಇದ್ದೀನಿ. ಸೊ ಈಗ ಹೋಗ್ಬಿಟ್ಟು ಸ್ಟ್ರೀಮ್ ಸ್ಟಾರ್ಟ್ ಮಾಡಬೇಕು. 7 ಗಂಟೆ ಆಗೋಗೈತೆ. ನಾನು ಮನೆಗೆ ಹೋಗೋಷ್ಟೊಳಗೆ 7:15 ಆಗುತ್ತೆ. ಸೊ 7:15ಗೆ ನನ್ನ ಪ್ರಕಾರ ಲೈವಿಗೆ ಬರಬೇಕು. ಸೊ ಬನ್ನಿ, ಬೇಗ ಇಲ್ಲಿಂದ ಗಾಡಿ ಎತ್ಕೊಂಡು ಮನೆಗೆ ಹೋಗ್ಬಿಟ್ಟು ಸ್ಟ್ರೀಮ್ ಸ್ಟಾರ್ಟ್ ಮಾಡೋಣ. ಸೊ ಗೈಸ್, ನಾನು ರೈಲ್ವೆ ಸ್ಟೇಷನಿಂದ ಗಾಡಿ ಎತ್ಕೊಂಡು ಸೀದಾ ಮನೆಗೆ ಬಂದೆ. ಟೈಮ್ ಆಗಿಬಿಟ್ಟಿತ್ತು ಸ್ಟ್ರೀಮಿಗೆ ಅಂತ. ಸೊ ಅಷ್ಟರೊಳಗಡೆ ನಮ್ಮ ಫಾರ್ ರಿಲೇಟಿವ್ ಒಬ್ಬರು ಮನೆಗೆ ಬಂದಿದ್ದರು. ಸೊ ಅವ್ರನ್ನ ಮಾತಾಡ್ಸ್ಬಿಟ್ಟು ಹಂಗೆ ಸೀದಾ ಹೋಗ್ಬಿಟ್ಟು ಸ್ಟ್ರೀಮ್ಗೆ ಅಂತ ಕೂತ್ಕೊಂಡ್ಬಿಟ್ಟೆ. ಆ್ಯಂಡ್ ಸ್ಟ್ರೀಮ್ ಇವಾಗ 11 ಗಂಟೆ ಆಯಿತು ಗೈಸ್. ನಾನು ಸ್ಟ್ರೀಮ್ ಮುಗಿಸೋಷ್ಟರೊಳಗೆ. ಆ್ಯಂಡ್ ಮೀನ್ ಟೈಮ್ ಹೊಟ್ಟೆ ಬೇರೆ ಹಸಿತಾಯಿತು. ಮಧ್ಯಾಹ್ನ ಅಲ್ಲಿ ತಿಂದಿದ್ದೆ ಜಾಸ್ತಿ ಆಗಿತ್ತು ಅಂತ ನಾನು ಅಂದ್ಕೊಂಡೆ, ಬಟ್ ಬರೋಷ್ಟೊಳಗೆಲ್ಲ ಕರಗೆ ಹೋಗಿತ್ತು. ಸೊ ಅದಕ್ಕೆ ಹಂಗೆ ಸ್ಟ್ರೀಮ್ ಮಾಡ್ತಾನೆ ಊಟ ಮಾಡ್ಕೊಂಬಿಟ್ಟು ಇನ್ನೊಂದು ಸ್ವಲ್ಪ ಸ್ಟ್ರೀಮ್ ಮಾಡೋಣ ಅಂತ ಅಂದ್ಬಿಟ್ಟು 10 ಗಂಟೆಗೆ ನಾನು ತಿಂದೆ. ಸೊ 11 ಗಂಟೆವರೆಗೂ ಕಂಟಿನ್ಯೂ ಮಾಡಿ 11 ಗಂಟೆಗೆ ಸ್ಟ್ರೀಮ್ ಎಂಡ್ ಮಾಡಿಬಿಟ್ಟು ಬಂದೆ. ಆ್ಯಂಡ್ ಇಲ್ಲೂ ಸ್ವಲ್ಪ ಯಾಕೋ ಮಳೆ ವಾತಾವರಣ ಗೈಸ್. ಮಳೆ ಬರ್ತಾ ಇಲ್ಲ, ಬಟ್ ಮಳೆ ವಾತಾವರಣ ಇದೆ. ಬೆಳಗ್ಗೆ ಎದ್ದೇಳೋಷ್ಟರೊಳಗೆ ಮಳೆ ಬಂದಿರೋಲ್ಲ ಗೊತ್ತಿಲ್ಲ. ಆ್ಯಂಡ್ ನಾನು ಇವಾಗ ಬಂದ್ಬಿಟ್ಟು ಏನೂ ಕೆಲಸ ಮಾಡಲ್ಲ ಅಂತ ಗೊತ್ತಾಯಿತು. ಸೊ ಅದಕ್ಕೆ 1 hour ಎಕ್ಸ್ಟ್ರಾನೇ ಸ್ಟ್ರೀಮ್ ಇರಲಿ ಅಂತ ಅಂದ್ಬಿಟ್ಟು 1 hour ಎಕ್ಸ್ಟ್ರಾ ಸ್ಟ್ರೀಮ್ ಮಾಡಿ ಸಾಕ್ಬಿಟ್ಟೈತೆಗೆ. ಸೊ ನೋಡೋದ್ರಲ್ಲ ಗೈಸ್, ಇವತ್ತಿನ ನಮ್ಮವ್ರಿಗೆ ಬ್ರೈಟ್ ಟು ಬಿ ಸೆಲೆಬ್ರೇಷನ್ ಅವ್ರ ಫ್ರೆಂಡ್ಸ್ ಮಾಡಿಸಿದ್ದು. ಆ್ಯಂಡ್ ಅವ್ರ ಫ್ರೆಂಡ್ಸ್ನೆಲ್ಲ ಮೀಟ್ ಮಾಡಿದ್ದು ತುಂಬಾ ಖುಷಿ ಆಯಿತು. ಲೈಕ್ ನ್ಯೂ ಫೇಸಸ್ ಅಲ್ಲ ನನಗೆ. ಆ್ಯಂಡ್ ನೀವು ಆಲ್ರೆಡಿ ನೋಡಿದಿರ ದಟ್ ನನ್ನ ಫ್ರೆಂಡ್ಸ್ನ ನಮ್ಮವ್ರು ಮೀಟ್ ಮಾಡಿದರು. ಆ್ಯಂಡ್ ಅವ್ರ ಫ್ರೆಂಡ್ಸ್ನ ನಾನು ಈ ಸಲ ಫಸ್ಟ್ ಟೈಮ್ ಮೀಟ್ ಮಾಡಿದ್ದು. ಆ್ಯಂಡ್ ತುಂಬಾ ಖುಷಿ ಕೊಡ್ತು. ಆ್ಯಂಡ್ ದೇವರ್ ಸ್ವೀಟ್ ಪೀಪಲ್ ಅಂತ ಹೇಳ್ಬೋದು. ಅಲ್ಲೇ ಕೇಳಿದ್ರು ಪಾಪ, ನಾನು ನೆಕ್ಸ್ಟ್ ಟೈಮ್ ಹೇಳ್ತೀನಿ ಅಂತ ಹೇಳಿದೆ. ಸೊ ಎಲ್ಲ ಲೈಕ್ ನನ್ನ ವೈಬಿಗೆ ಮ್ಯಾಚ್ ಆಗ್ತಾರೆ ಅಂತ ನನಗನ್ಸಿದೆ. ಗೊತ್ತಿಲ್ಲ ಮುಂದೆ ಹೆಂಗಿರುತ್ತೆ ಏನಂತ. ಸೊ ಇಫ್ ಅವರೆಲ್ಲ ಮದುವೆ ಆಗಿ ಅವ್ರ ಕಪಲ್ಸ್ ಎಲ್ಲ ಬಂದು ಏನಾದ್ರು ನಾವು ಕಪಲ್ ಟ್ರಿಪ್ಪಿಗೆ ಅಂತ ಹೋದರೆ ಮೈಟ್ ಬಿ ಅವಾಗ ಮೀಟ್ ಆಗ್ಬೋದು. ಇಲ್ಲ ಅಂತಂದರೆ ಹುಡುಗಿಯರೋದಾಗ ಹುಡುಗಿಯರೇ ಟ್ರಿಪ್ ಹೋಗ್ತಾರೆ. ಸೊ ಅವ್ರ ಮದಿಗೆ ನಾವು ಹೋಗಲ್ಲ. ಸೊ ಅದೊಂದಿರುತ್ತೆ. ಸೊ ಬೆಳಿಗ್ಗೆ ಹೋಗಿ ಸಂಜೆ ಬಂದು ಸ್ಟ್ರೀಮ್ ಮುಗಿಸಿ ಇವಾಗ ಊಟ ಮಾಡಿಕೊಂಡು ನಿಮ್ಮ ಮುಂದೆ ಬಂದು ಕೂತ್ಕೊಂಡೆ. ಸೊ ಐ ಹೋಪ್ ಎಲ್ರಿಗೂ ಈ ಬ್ಲಾಗ್ ಇಷ್ಟ ಆಗಿದೆ ನಾನು ಅನ್ಕೊತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಾನು ನಿಮ್ಮ ಪ್ರೀತಿಯರನ್ನಾಗಿ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೆ ಟೇಕ್ ಕೇರ್, ಲವ್ ಯು ಆಲ್, ಬಾಯ್, ಸೈನಿಂಗ್ ಆಫ್.